ದಕ್ಷಿಣ ಭಾರತದ ಪ್ರಸಿದ್ಧ ಗವಿಸಿದ್ದೇಶ್ವರ ಜಾತ್ರೆಗೆ ಕ್ಷಣಗಣನೆ ಶುರುವಾಗಿದೆ. ಮಹಾರಥೋತ್ಸವಕ್ಕೆ ಸುಮಾರು 8 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಸಂಜೆ 5:15ಕ್ಕೆ ಜರುಗಲಿರುವ ಮಹಾರಥೋತ್ಸವ ಸುತ್ತೂರಿನ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಚಾಲನೆಯನ್ನ ನೀಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಹಲವು ಜನಪ್ರತಿನಿಧಿಗಳು ಜಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೇಳಿ ಕರೆಯುವಂತಹ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಈಗಾಗಲೇ ನಡೀತಾ ಇದೆ. ಇಲ್ಲಿ ಬರುವಂತಹ ಭಕ್ತರಿಗಾಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ದೇವಸ್ಥಾನದ ವತಿಯಿಂದ ಮಾಡಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ದೇವಸ್ಥಾನದ ಅಂಗಳದಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದಿಷ್ಟು ಸ್ವಯಂ ಸೇವಕರು ಆಗಮಿಸಿ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ದೊಡ್ಡ ದೊಡ್ಡ ಬಾಣಿಲೆಗಳಲ್ಲಿ ಅನ್ನವನ್ನು ತಯಾರಿಸ್ತಾ ಇದ್ದಾರೆ. ಶುಚಿತ್ವಕ್ಕೆ ಗಮನವನ್ನು ಕೊಟ್ಟು ಯಾವುದೇ ರೀತಿ ಇಲ್ಲಿ ಅವ್ಯವಸ್ಥೆ ಆಗದೇ ರೀತಿ ಪ್ರತಿಯೊಂದನ್ನು ನೀಟಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ದೊಡ್ಡ ದೊಡ್ಡ ಬಾಣಿಲೆಗಳಲ್ಲಿ ಅನ್ನವನ್ನು ಕುದಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅನ್ನವನ್ನು ಬಸಿದ ನಂತರ ಎಡಗಡೆ ತಾವು ಏನು ಗಮನಿಸ್ತಾ ಇದ್ದೀರಿ, ಇಲ್ಲಿ ಅನ್ನವನ್ನು ಸಂಗ್ರಹಿಸಿ ಬರುವಂತಹ ಭಕ್ತರಿಗೆ ಅಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದಾನದ ರೂಪದಲ್ಲಿ ಅಂದರೆ ದೇವಸ್ಥಾನಕ್ಕೆ ಆಗಮಿಸಿ ಪ್ರಸಾದಕ್ಕೆ ವ್ಯವಸ್ಥೆ ಆಗಲಿ ಅನ್ನೋ ಕಾರಣಕ್ಕೆ ಒಂದಿಷ್ಟು ದಾನದ ರೂಪದಲ್ಲಿ ಬಂದಂತಹ ಮಾದಿಲಿ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಎಲ್ಲವನ್ನು ಇಲ್ಲಿ ಒಂದು ಕಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ನನ್ನ ಬಲಗಡೆ ಇಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ದೊಡ್ಡ ದೊಡ್ಡ ಕೊಪ್ಪರಿಗೆಗಳಲ್ಲಿ ಸಾಂಬಾರ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 6ರಿಂದ 7 ಲಕ್ಷ ಜನ ಇಲ್ಲಿ ಪ್ರಸಾದವನ್ನು ಇವತ್ತು ಸ್ವೀಕಾರ ಮಾಡ್ತಾರೆ ಅನ್ನೋ ಅಂದಾಜಿದೆ. ಸುಮಾರು 1200ರಿಂದ 1300 ಕ್ವಿಂಟಲ್ನಷ್ಟು ಅಕ್ಕಿಯನ್ನು ಬಳಸಿ ಇಲ್ಲಿ ಅನ್ನ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅನೇಕರು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಗ್ರಾಮಸ್ಥರು ಆಗಮಿಸಿ ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲ ಹಿರಿಯರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನೇನೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡ್ರಿ ಸರ್? ಬೆಳಗ್ಗಿನಿಂದ ಎಷ್ಟೊತ್ತಿನಿಂದ ಜಾತ್ರೆಗೆ ಬರುವಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ? ಬೆಳಗ್ಗೆ 7 ಗಂಟೆಯಿಂದನೂ ಸ್ಟಾರ್ಟ್ ಇರುತ್ತೆ, ಪ್ರಸಾದ ಇರುತ್ತೆ. ಎವ್ರಿ ಡೇ ಇರ್ತೈತಿ. ಮುಂಜಾನೆ ಕೆಲವು ಹೋಮ್ ಗಾರ್ಡ್ಸು ಅವ್ರಿಗೆಲ್ಲರಿಗೂ ಸ್ವಲ್ಪ ಉಪ್ಪಿಟ್ಟು, ಒಂದು ಸ್ವೀಟು ಇಂಥದ್ದೆಲ್ಲ ಹಾಕಿ ಕೊಡ್ತೀವಿ. ಏನು ರೀ ಉಳಿದಿದ್ದು ಏನೈತಲ್ಲ 7ರಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.